2 ಬಾರಿ ಮುಖ್ಯಮಂತ್ರಿಗಳಾಗಿ ಉತ್ತಮ ಸೇವೆಯನ್ನು ನಡೆಸುವ ಮೂಲಕ ಈ ನಾಡಿನಲ್ಲಿ ಅಪಾರ ಜನಮನ್ನಣೆಯನ್ನು ಗಳಿಸುವ ಮೂಲಕ ಪ್ರಸ್ತುತ ಕೇಂದ್ರ ಸಚಿವರಾಗಿರುವಂಥ ಎಚ್.ಡಿ. ಕುಮಾರಸ್ವಾಮಿಯವರಲ್ಲಿ ಹಾಗೂ ರಾಜ್ಯ ಸರ್ಕಾರದ ವೈದ್ಯಕೀಯ ಸಚಿವರಾದ ಶರಣಪ್ರಕಾಶ್ ಪಾಟೀಲ್ ಅವರಲ್ಲಿ ನಮ್ಮ ಸಮುದಾಯದ ಮೇಲೆ ತುಂಬ ಪ್ರೀತಿಯನ್ನು ಇಟ್ಕೊಂಡಿರುವಂಥ ವಿರೋಧ ಪಕ್ಷದ ನಾಯಕರು ಕ್ರಿಯಾಶೀಲರಾಗಿರುವಂಥ ಆರ್ ಅಶೋಕ್ ಅವರಲ್ಲಿ ಮತ್ತೋರ್ವ ಮುತ್ಸದ್ದಿ ರಾಜಕಾರಣಿಗಳು ಕೇಂದ್ರದ ಸಚಿವರು ಆಗಿರುವಂಥ ವಿ ಸೋಮಣ್ಣ ಅವರಲ್ಲಿ ಯುವ ಉತ್ಸಾಹಿ ಸಂಸದರಾಗಿರುವಂಥ ಡಾಕ್ಟರ್ ಕೆ ಸುಧಾಕರ್ ಅವರಲ್ಲಿ ಶಾಸಕರಾದ ವಿಶ್ವನಾಥ್ ಅವರಲ್ಲಿ ಶ್ರೀನಿವಾಸ್ ಅವರಲ್ಲಿ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಸೇರಿರುವಂಥ ಎಲ್ಲ ಸದ್ಭಕ್ತರು ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ಸುಮಾರು 5 ದಶಕಗಳ ಹಿಂದೆ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಮೂಲಕ ಆರಂಭಗೊಳಿಸಿದಂಥ ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರು ಏನು ಕನಸನ್ನು ಕಂಡಿದ್ರು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಮುಂದೊಂದು ದಿವಸ ಇದು ಈ ರಾಜ್ಯ ಈ ದೇಶಕ್ಕೆ ಸರ್ವ ಜನಾಂಗದ ಶಾಂತಿಯ ತೋಟವಾಗುವಂಥ ನಿಟ್ಟಿನಲ್ಲಿ ಒಂದು ಬಹುದೊಡ್ಡ ವಿಶ್ವವಿದ್ಯಾನಿಲಯ ಆಗಬೇಕನ್ನುವಂಥ ಕನಸನ್ನು ಏನು ಕಂಡಿದ್ರು ಅದನ್ನು ಇವತ್ತು ಡಾಕ್ಟರ್ ನಿರ್ಮಲಾನಂದನಾಥ ಮಾನಗೊಳಿಸುವ ಮೂಲಕ ಸಾಕಾರಗೊಳಿಸಿದರೆ ಅದು ನಮ್ಮ ನಾಡಿಗೆ ಸಿಕ್ಕಂಥ ಬಹುದೊಡ್ಡ ಹೆಮ್ಮೆ ಅಂಥೇಳಿ ಹೇಳಬೇಕಾಗ್ತದೆ ಅನ್ನುವಂಥದ್ದು. ಒಂದು ಸಮುದಾಯವನ್ನು ಹೇಗೆ ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡಿದಂಥವರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರು. ನಾನು ಈ ಹಿಂದೆ ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇದ್ದೆ, ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರು ಒಕ್ಕಲಿಗ ಸಮುದಾಯವನ್ನು ಯಾವ ರೀತಿ ಕಟ್ಟಿದ್ರು ಅಂತ ಹೇಳಿದ್ರೆ ಅದು ಬೇಡುವಂಥ ಸಮಾಜ ಅಲ್ಲ, ಅದು ನೀಡುವಂಥ ಸಮಾಜ ಅನ್ನುವಂಥ ನಿಟ್ಟಿನಲ್ಲಿ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ಅವರು ಈ ಸಮುದಾಯವನ್ನು ಕಟ್ಟಿದ್ರು ಅಂತೇಳಿ ಈ ಸಂದರ್ಭದಲ್ಲಿ ಪೂಜ್ಯರು ನನಗೆ 1 ನಿಮಿಷದಲ್ಲಿ ಮಾತನಾಡಕ್ಕೆ ಹೇಳಿದ್ದಾರೆ. ಉದಾಹರಣೆಯಾಗಿ ಇಂಥ ಬಹುದೊಡ್ಡ ವೇದಿಕೆಯಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಸ್ಮರಣೆಯ ಸಂದರ್ಭದಲ್ಲಿ ಇಂಥ ಒಂದು ಬಹುದೊಡ್ಡ ವೇದಿಕೆಯಲ್ಲಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರನ್ನು ಯಾಕೆ ಸಾಕ್ಷಿ ಕರೆಸಿದ್ರು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಅಂತ ಹೇಳಿದ್ರೆ ಎಲ್ಲ ಶೋಷಿತ ಸಮುದಾಯಗಳಿಗೂ ಕೂಡ ಒಕ್ಕಲಿಗ ಸಮಾಜ ಒಂದು ಆಶ್ರಯವನ್ನು ಕೊಟ್ಕೊಂಡು ಬಂದಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ನನ್ನ ಅಕ್ಕಪಕ್ಕದಲ್ಲಿ 2 ಯುವ ನಾಯಕರಿದ್ದಾರೆ, ಕುಮಾರಸ್ವಾಮಿ ಅವರು ಮತ್ತು ಅಶೋಕ್ ಅವರು. ಮಾದಾರ ಚೆನ್ನಯ್ಯ ಗುರುಪೀಠ 15 ವರ್ಷಗಳ ಹಿಂದೆ ಒಂದು ಶೂನ್ಯಾವಸ್ಥೆಯಲ್ಲಿದ್ದಂಥ ಸಂದರ್ಭದಲ್ಲಿ ನಮ್ಮ ಶ್ರೀಮಠಕ್ಕೆ ಬುನಾದಿಯನ್ನು ಹಾಕುವ ಮೂಲಕ ಶಂಕುಸ್ಥಾಪನೆಯನ್ನು ಮಾಡುವ ಮೂಲಕ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರ ಒಂದು ಮಾರ್ಗದರ್ಶನದಲ್ಲಿ ಏನೂ ಇಲ್ಲದೇ ಇರುವಂಥ ಈ ಶೋಷಿತ ಸಮುದಾಯಕ್ಕೆ ಶಕ್ತಿಯನ್ನು ಕೊಟ್ಟಂಥವರು ದೇವೇಗೌಡರ ಕುಟುಂಬ ಮತ್ತು ಕುಮಾರಸ್ವಾಮಿ ಅವರು. ಅದರ ಮುಂದುವರೆದ ಭಾಗವಾಗಿ ನಮ್ಮ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಅಶೋಕ್ ಅವರು ಇಲ್ಲಿ ಪಕ್ಕದಲ್ಲಿ ಕುಳಿತುಕೊಂಡಿದ್ದಾರೆ. ಅವರಿಗೆ ನೋಡಿ ಇವತ್ತು ಎಷ್ಟೋ ಸಾವಿರ ಹಳ್ಳಿಗಳಲ್ಲಿ ಸ್ಮಶಾನಕ್ಕೆ ಜಾಗ ಇಲ್ಲದಿರುವಂಥ ಸಮುದಾಯ ಅದು. ಅವರು ಮಠವನ್ನು ಕಟ್ಟೋದು ಯಾವಾಗ, ಅವರು ವಿದ್ಯಾರ್ಥಿಗಳನ್ನು ಬೆಳೆಸೋದು ಯಾವಾಗ, ಜ್ಞಾನಾರ್ಜನೆ ಬೆಳೆಸೋದಾಗುವಾಗ ಆ ನಿಟ್ಟಿನಲ್ಲಿ ಆ ಸಮುದಾಯಕ್ಕೆ ಬಹುದೊಡ್ಡ ಒಂದು ಜಾಗವನ್ನು ಕೊಡಬೇಕಂತೇಳಿ ಸುಮಾರು 80 ಎಕರೆ ಜಾಗವನ್ನು ಸ್ವಾಮೀಜಿಯವರು ಅಶೋಕಣ್ಣವರಿಗೆ ಆದೇಶವನ್ನು ಮಾಡಿ ಇವತ್ತು ನಮ್ಮ ಸಮುದಾಯಕ್ಕೆ ಒಂದು ಸಾಮಾಜಿಕವನ್ನು ನ್ಯಾಯವನ್ನು ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡಿದಂಥವ್ರು. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮುದಾಯದ ಬಗ್ಗೆ ಏನು ಮಾತನಾಡ್ತಾರೆ ಅನ್ನೋಂಥದ್ದನ್ನು ನೀವು ಕೇಳಬಹುದು. ನಮ್ಮ ಸಮುದಾಯ ಅಂತ ಹೇಳಿದ್ರೆ ಸಾವಿರಾರು ವರ್ಷಗಳಿಂದಲೂ ಕೂಡ ತಿರಸ್ಕಾರಗೊಂಡಂಥ ಸಮುದಾಯ. ಅಂಥ ಸಮುದಾಯಕ್ಕೆ ಇವತ್ತು ನಾವು ಭಾಳಷ್ಟು ಜನ ಜಾತ್ಯತೀತ ನಾಯಕರು ಅನ್ನುವಂಥ ಸಂದರ್ಭನ ನಾವು ಹೇಳ್ತಾ ಇರ್ತೀವಿ. ಆದರೂ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ದೇವೇಗೌಡರ ಕುಟುಂಬ, ಒಕ್ಕಲಿಗ ಸಮಾಜ ನಮ್ಮಂಥ ಅನೇಕ ಸಮುದಾಯಗಳನ್ನು ಕೈ ಹಿಡಿದು ಮೇಲಕ್ಕೆತ್ತಿದಂಥ ಸಮಾಜ ಅಂತೇಳಿ ಹೇಳೋದಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಇವತ್ತಿಗೂ ಕೂಡ ಮುಂದುವರೆದ ಭಾಗವಾಗಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಾದಾರ ಚೆನ್ನಯ್ಯ ಗುರುಪೀಠವನ್ನು ಒಂದು ಶಾಖಾ ಮಠದ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾ ಇದೆ. ಅದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಅವರ ಋಣವನ್ನು, ಆ ಸಮಾಜದ ಋಣವನ್ನು ಮುಂದಿಟ್ಟುಕೊಂಡು ನಮ್ಮ ಸಮಾಜವನ್ನು ಕೂಡ ಮುಖ್ಯ ವಾಹಿನಿಗೆ ತರುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಇಲ್ಲಿ ಅಮಿತ್ ಶಾ ಜಿ ಅವರು ಕುಳಿತುಕೊಂಡಿದ್ದಾರೆ. ನಮ್ಮ ಸಮಾಜ ಸುಮಾರು 3 ದಶಕಗಳ ಕಾಲ ಒಳ ಮೀಸಲಾತಿ ಅಂದರೆ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ
ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇತ್ತು. ಅಮಿತ್ ಶಾ ಜಿ ಅವರು ಇದಕ್ಕೆ ಒಂದು ತಿಲಾಂಜಲಿಯನ್ನು ಆಡಬೇಕು. ಕರ್ನಾಟಕದಲ್ಲಿ ಮಾದಿಗ ಸಮಾಜ ಬಹಳ ಹಿಂದುಳಿದಿದೆ, ಆ ಸಮಾಜಕ್ಕೆ ಸಾಮಾಜಿಕ ನ್ಯಾಯವನ್ನು ನೀಡಬೇಕನ್ನುವಂಥ ನಿಟ್ಟಿನಲ್ಲಿ ಕೇಂದ್ರದಲ್ಲಿ ನಮಗೆ ಬೆಂಬಲವನ್ನು ಮಾಡಿ ಮೀಸಲಾತಿ ವರ್ಗೀಕರಣ ಆಗಬೇಕಂತೇಳಿ ಅಮಿತ್ ಶಾ ಜಿ ಅವರು ಮತ್ತು ನರೇಂದ್ರ ಮೋದಿ ಅವರು ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯಕ್ಕೆ ಒಂದು ಭರವಸೆಯನ್ನು ಕೊಟ್ಟು ಬೆಂಬಲವನ್ನು ನೀಡಿದರು. ಆದರೆ ಈಗ ತಾನೇ ಹೇಳ್ತಾ ಇದ್ದೆ, ಕಾರಣಾಂತರಗಳಿಂದ ಇವತ್ತು ಆ ಒಂದು ಬೇಡಿಕೆ ಮುಂದೂಡ್ತಾ ಇದೆ ಅಂತೇಳಿ ಶಾಜಿ ಅವ್ರಿಗೆ ಹೇಳ್ತಾ ಇದೆ. ಆಗ ಅಮಿತ್ ಶಾ ಜಿ ಅವರು ಹೇಳಿದರು, ನಿಮ್ಮಂಥ ಶೋಷಿತ ಸಮುದಾಯಗಳ ಜೊತೆ ನಾವು ಯಾವಾಗಲೂ ಕೂಡ ಇರ್ತೀವಿ ಅಂತ ಹೇಳ್ತಾ ಇದ್ರು. ಅವರ ಮಾರ್ಗದರ್ಶನ ಮತ್ತು ಒಕ್ಕಲಿಗ ಸಮಾಜದ ಆಶೀರ್ವಾದ ನಮ್ಮಂಥ ಸಣ್ಣ ಪುಟ್ಟ ಸಮುದಾಯಗಳ ಮೇಲೆ ಸದಾ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಪೂಜ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಅವರ ಆಶೀರ್ವಾದವನ್ನು ಬಿಡುತ್ತಾ ನನ್ನ ಮಾತುಗಳು ವಿರಾಮನ ಕೊಡ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.